ಲೋಕಸಭಾ ಚುನಾವಣೆಗೆ 3-4 ತಿಂಗಳಷ್ಟೇ ಬಾಕಿ ಇದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ವಿನಯ್ ಕುಮಾರ್ ಜಿಬಿ ಈಗಾಗಲೇ ಅಖಾಡಕ್ಕೆ ಧುಮುಕಿದ್ದಾರೆ. ಗ್ರಾಮೀಣ ಭಾಗದಿಂದ ಇದೇ ಮೊದಲ ಬಾರಿಗೆ ಪಾದಯಾತ್ರೆ ಕೈಗೊಂಡಿರೋ ವಿನಯ್ ಕುಮಾರ್ ಜನರ ಬಳಿ ಹೋಗೋದಕ್ಕೆ ಸುಮಾರು 520 ಕಿಲೋಮೀಟರ್ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಜಗಳೂರು ತಾಲೂಕಿನ ಚಿಕ್ಕ ಉಜ್ಜಯಿನಿ ಗ್ರಾಮದಿಂದ ಆರಂಭಗೊಂಡ ಪಾದಯಾತ್ರೆ ಇಂದು 4ನೇ ದಿನಕ್ಕೆ ಕಾಲಿಟ್ಟಿದ್ದು 100 ಕಿಲೋಮೀಟರ್ ಕ್ರಮಿಸಿ ಜನರನ್ನ ಬೆರೆತು ಸ್ಥಳೀಯ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಶವಂತ್ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಕಾವು ಈಗಲೇ ರಂಗೇರ್ತಾ ಇದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ವಿನಯ್ ಕುಮಾರ್ ಜಿಬಿ ಅವರು ನಂತಿದ್ದಾರೆ. ಅವರು ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅನ್ಸುತ್ತೆ ಈ ರೀತಿ ಗ್ರಾಮೀಣ ಭಾಗದಲ್ಲಿ, ಅದರಲ್ಲೂ ಗಡಿ ಗ್ರಾಮದಲ್ಲಿ ಒಂದು ಪಾದಯಾತ್ರೆ ಮಾಡುವ ಮೂಲಕ ಜನರನ್ನ ತಲುಪುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ನನ್ನ ಜೊತೆ ವಿನಯ್ ಕುಮಾರ್ ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅವರ ಯೋಜನೆ ಏನು, ಉದ್ದೇಶ ಏನು ಪಾದಯಾತ್ರೆ ಅಂತೇಳಿ. ಸರ್, ಈಗ ಪಾದಯಾತ್ರೆ ಕೈಗೊಂಡಿದ್ದೀರಿ, ಇವತ್ತಿನ 4ನೇ ದಿವಸಕ್ಕೆ ಇಟ್ಟಿದೆ, ಏನು ಉದ್ದೇಶ ಸರ್ ಇದ್ರದ್ದು? ಪಾದಯಾತ್ರೆ ಉದ್ದೇಶ ಏನಂತಂದ್ರೆ ಗ್ರಾಮೀಣ ಜನದ, ಇದು ವಿನಯ ನಡಿಗೆ ಹಳ್ಳಿ ಕಡೆಗೆ ಅಂತಂದು ಗ್ರಾಮೀಣ ಜನದ ನೈಜ ಪರಿಸ್ಥಿತಿ, ವಾಸ್ತವ ಸ್ಥಿತಿ ಏನನ್ನೋದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದಾದ್ರೆ ನಾನು ಕಂಡುಕೊಂಡ ದಾರಿ ಏನಂತಂದರೆ ಹಳ್ಳಿಗಳಿಗೆ ವಿಸಿಟ್ ಮಾಡಬೇಕು. ಅಲ್ಲಿರುವ ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ಸಮಾಜದ ಜನಗಳ ಹತ್ರ ಒಂದು ಸಂವಾದ ಮಾಡಬೇಕು, ಮಾತಾಡಬೇಕು. ಹಾಗೂ ನಾವು ಇವಾಗ ನೋಡಿ ಸರ್, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಸುಮಾರು 3-4 ಕಿಲೋಮೀಟರ್, ಕೆಲವು ಕಡೆ 2 ಕಿಲೋಮೀಟರ್ ಇರುತ್ತೆ. ಆ ದಾರಿನಲ್ಲಿ ಹಾದು ಹೋಗ್ಬೇಕಾದ್ರೆ ಅಲ್ಲಿ ರೈತರು ಮೀಟ್ ಆಗ್ತೀವಿ, ಹೊಲದಲ್ಲಿ ಕೆಲಸ ಮಾಡೋ ಕೂಲಿಗಳನ್ನ ಮೀಟ್ ಆಗ್ತೀವಿ. ಜೊತೆಗೆ ಆ ಊರಿನಲ್ಲಿ ತಲುಪಿದಾಗ ಹಲವಾರು ಮುಖಂಡರು ಬಂದು ನಮ್ಮನ್ನು ವೆಲ್ಕಮ್ ಮಾಡ್ತಾರೆ, ಎಲ್ಲ ಸಮಾಜದವರು ಇರ್ತಾರೆ. ಅವ್ರ ಹತ್ರ ಮಾತಾಡ್ತೀವಿ, ಅಲ್ಲಿರೋ ಅಂಗನವಾಡಿ, ಶಾಲೆ ಎಲ್ಲ ಭೇಟಿ ಕೊಡ್ತೀವಿ. ಆ ಶಾಲೆ ಶಿಥಿಲಾವಸ್ಥೆಯಲ್ಲಿದ್ದರೆ ಯಾಕಿದೆ ಅಂತ ಅದನ್ನು ಅರ್ಥ ಮಾಡ್ಕೊತೀವಿ. ಆಮೇಲೆ ಅನ್ಎಂಪ್ಲಾಯ್ಡ್ ಯೂತ್ ಇರ್ತಾರೆ ಊರಲ್ಲಿ. ಸೊ ಇದು ಸಮಗ್ರ ಏನು ಒಂದು ವಾಸ್ತವ ಪರಿಸ್ಥಿತಿ ಇದೆಯಲ್ಲ, ಇದು ಅರ್ಥ ಆಗಬೇಕು. ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಇದ್ರ ಮೇಲೆ ಈ ವಿಷಯ ಸಂಗ್ರಹ ಮಾಡಿಕೊಂಡು ಇದನ್ನು ಲಿಸ್ಟ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಪಟ್ಟಿ ತಯಾರಿಸಿ ಒಂದು ಡಾಕ್ಯುಮೆಂಟ್ ಮಾಡೋಣ ಅಂತ, ವಿಷನ್ ಡಾಕ್ಯುಮೆಂಟ್ ಅಂತ. ಎಷ್ಟು ಕಿಲೋಮೀಟರ್ ಪಾದಯಾತ್ರೆ ಹಮ್ಮಿಕೊಂಡಿದ್ರಿ, ಎಷ್ಟು ದಿವಸ ಹಮ್ಮಿಕೊಂಡಿದ್ರಿ ಸರ್? ಸರ್, ಇದು 4ನೇ ದಿನ, ಸುಮಾರು 100 ಕಿಲೋಮೀಟರ್, ಎಕ್ಸಾಕ್ಟ್ಲಿ 100 ಕಿಲೋಮೀಟರ್ ದೂರ ಬಂದಿದ್ದೀನಿ. 3 ದಿನದಿಂದ ಜಗಳೂರು ತಾಲೂಕಿನ ಗಡಿ ಗ್ರಾಮ, ಈಶಾನ್ಯ ದಿಕ್ಕಿನಲ್ಲಿರುವ ಚಿಕ್ಕ ಉಜ್ಜಿನಿ, ಅಲ್ಲಿಂದ ಶುರು ಆಯಿತು. ನಿರಂತರವಾಗಿ ಪ್ರತಿದಿನ 8ರಿಂದ 10 ಹಳ್ಳಿಗಳನ್ನು ತಲುಪಿ ಮತ್ತೆ ಜೊತೆಗೆ ಗ್ರಾಮ ವಾಸ್ತವ್ಯನೂ ಇದೆ. ಇಷ್ಟು ವಿನಯ್ ಕುಮಾರ್ ಅವರ ಮಾತು. ಒಂದು ವೇಳೆ ಟಿಕೆಟ್ ಸಿಗದೇ ಇದ್ರು ಕೂಡ ನಾನು ಪಕ್ಷಕ್ಕೋಸ್ಕರ ಮತ್ತೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅವ್ರಿಗೋಸ್ಕರ ದುಡಿತೀನಿ. ನಾನು ಇವತ್ತೇನು ಪಾದಯಾತ್ರೆ ಕೈಗೊಂಡಿದ್ದೀನಿ, ಇದು ಜನರ ಸಮಸ್ಯೆನ ಅರ್ಥಕೊಳ್ಳಕ್ಕೆ ಅಂತೇಳಿ ಒಂದು ಪಾದಯಾತ್ರೆನ ಕೈಗೊಂಡಿದ್ದೀನಿ ಅನ್ನೋ ಒಂದು ಅಭಿಪ್ರಾಯ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಹನುಮಂತ ಅವ್ರ ಜೊತೆ ಯಶವಂತ್, ವಿಸ್ತಾರ ನ್ಯೂಸ್, ದಾವಣಗೆರೆ.